ಶಿಥಿಲಗೊಂಡ ಅಂಗನವಾಡಿ ಮೇಲ್ಚಾವಣಿ ಕುಸಿದು ದುರಂತ. ಸಿಮೆಂಟ್ ಪ್ಲಾಸ್ಟಿಕ್ ಬಿದ್ದು 4 ಮಕ್ಕಳಿಗೆ ಗಾಯ. ಶಿಕ್ಷಕಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ವೇಳೆ ಶಿಥಿಲಗೊಂಡಿದ್ದ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ದಿಢೀರ್ ಕುಸಿದು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಅಂಗನವಾಡಿ ಕಟ್ಟಡ ಶಿಥಿಲಗೊಂಡಿದ್ದರೂ ಅದರ ಕೆಳಗೆ ಶಿಕ್ಷಕಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು. ಈ ವೇಳೆ ಏಕಾಏಕಿ ಮೇಲ್ಛಾವಣಿಯ ಪ್ಲಾಸ್ಟಿಂಗ್ ಕುಸಿದ ಪರಿಣಾಮ ಕಾಂಕ್ರೀಟ್ ಚೂರುಗಳು ಮಕ್ಕಳ ಮೇಲೆ ಬಿದ್ದಿವೆ. ಕಾಂಕ್ರೀಟ್ ಚೂರುಗಳು ಬಿದ್ದ ಪರಿಣಾಮ ಜೀವಿಕಾ, ರಿತಿಕ್ಷಾ ಎಂಬುವರು ಸೇರಿದಂತೆ 4 ಮಕ್ಕಳು ಗಾಯಗೊಂಡಿದ್ದು ಜೀವಿಕಾಳ ಸ್ಥಿತಿ ಚಿಂತಾಜನಕವಾಗಿದೆ. ಕೂಡಲೇ ಗಾಯಾಳು ಮಕ್ಕಳನ್ನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಾಸಿ, ಆನೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದಿಂದ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ, ಎಲ್ಲ ತೇವ ಬಂದ್ಬಿಟ್ಟು ಗೋಡೆಗಳೆಲ್ಲ ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರ ಯಾವುದು ಮಾಡಲ್ಲ. ಸುಮಾರು ಸಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ. ಯಾಕೆಂದರೆ ಬಲಾಢ್ಯರು ಅವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಚೆನ್ನಾಗಿ ಯಾರು ಇದ್ರಿ. 3 ವರ್ಷದಿಂದ ಒಂದು ರೋಡ್ ಮಾಡಿದ್ರು, ಸೀಕಾಲ್ ಗೇಟಿಂದ ದೊಡ್ಡಬೊಮ್ಮನಹಳ್ಳಿ. ಅದು ಅಷ್ಟೇ, ಬಂದು ನೋಡ್ಬೋದು ಪೂರ್ತಿ ಕಿತ್ತೋಗಿದೆ. ಎಷ್ಟು ಹಾಳಾಗಿದೆ ಅಂದರೆ ಒಂದು 40-50 ವರ್ಷ ಆಗಿದೆಯೋ ಈ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದೆ. ಈಗ ಅಂಗನವಾಡಿ ಕಟ್ಟಡ 17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗೇ ಸುಮಾರು ವರ್ಷಗಳು ಏನಾಗಿಲ್ಲ. ನಾವು 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ವಿ. ನಾವು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಇವತ್ತಿಗೂ ಇದ್ದಾವೆ. ಅದರಲ್ಲಿ ಹಾಸ್ಪಿಟ್ಲು ಎಲ್ಲ ನಡೆಸ್ತಾ ಇದ್ದಾರೆ. ಸ್ಕೂಲ್ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಬಿಲ್ಡಿಂಗಲ್ಲಿ ಹಾಸ್ಪಿಟ್ಲ್ ಎಲ್ಲ ನಡೆಸ್ತಾ ಇದ್ದಾರೆ. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದಿಂದ 15-16 ವರ್ಷ ಆಯಿತು. ಒಯ್ಯ ನಾರಾಯಣ ಸ್ವಾಮಿ ಅನುದಾನದಲ್ಲಿ ಒಂದು 2 ಸ್ಕೂಲ್ ಬಿಲ್ಡಿಂಗ್ ಹೈಸ್ಕೂಲ್. ಇವತ್ತು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ. ಅವರು ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸಿದ್ರೆ ಅವ್ರೇನು ಆಕ್ಷನ್ನೇ ತಗೋಲ್ಲ. ನಾವು ಯಾರಿಗೆ ಇದು ಮಾಡಬೇಕು ಏನೋ ನಿಮ್ಮ ಮಕ್ಕಳಿಗೆ ಏನೇನಾಗಿದೆ ರಾಮಪ್ಪ ಹಾಸ್ಪಿಟ್ಲಲ್ಲಿದ್ದಾರೆ. ಒಂದು 5-6 ಹೊಲಿಗೆ ಬಿದ್ದಿದೆ. 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ಕುರುಬೂರಲ್ಲಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲ್. ಇನ್ನು ಅಂಗನವಾಡಿ ಕಟ್ಟಡ ಶಿಥಿಲಗೊಂಡಿರುವ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಗ್ರಾಮಸ್ಥರು ಹಾಗೂ ಪೋಷಕರು ಆರೋಪಿಸಿದ್ದಾರೆ. ಘಟನೆ ಬಳಿಕ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಹಾಗೂ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗಾಯಗೊಂಡ ಮಕ್ಕಳಿಗೆ ಉಚಿತ ಉನ್ನತ ಚಿಕಿತ್ಸೆ ಹಾಗೂ ಸೂಕ್ತ ಪರಿಹಾರ ನೀಡಬೇಕು. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.